ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಫ್ರೆಂಡ್ ಮಗನ ಬರ್ತ್ಡೇ ಇತ್ತು, ಸೊ ಹಾಗಾಗಿ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಅವ್ರ ಮನೆಗೆ 54 ಮೈಲ್ಸ್ ಆಗುತ್ತೆ ಡಿಸ್ಟೆನ್ಸ್, ಅಂದರೆ 86 ಕಿಲೋಮೀಟರ್ಸ್ ಅಷ್ಟಾಗುತ್ತೆ. ರೋಡೆಲ್ಲ ಚೆನ್ನಾಗಿರೋದ್ರಿಂದ 1 ಅವರಲ್ಲೇ ಹೊರಟೋಗ್ತೀವಿ. ಟ್ರಾಫಿಕ್ ಇತ್ತು ಅಂತ ಅಂದರೆ ಸ್ವಲ್ಪ ಕಷ್ಟ, ಇಲ್ಲ ಅಂತ ಅಂದರೆ ಏನು ಟಯರ್ಡ್ ಅಂತ ಅನ್ಸಲ್ಲ. ಆದರೆ ಹೇಳಬೇಕಂತ ಅಂದರೆ ಬೆಂಗಳೂರಿಂದ ನಮ್ಮ ಊರಿಗೆ ಹೋದಷ್ಟು ದೂರ ಆಗುತ್ತೆ. ಸೊ ಅದನ್ನೇ ಹೇಳ್ತಾ ಇದ್ದೆ, ಒಬ್ರು ಮನೆಯಿಂದ ಒಬ್ರು ಮನೆಗೆ ಇಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇವ್ರ ಫ್ಯಾಮಿಲಿ ಗೊತ್ತಿರ್ಬೋದು, ಗೌತಮ್ ಆ್ಯಂಡ್ ಮೇಘ ಅವರು. ನಾವು ಕೊಲರಾಡೋ ಟ್ರಿಪ್ಗೆ ಹೋಗಿದ್ವಿ ಅಲ್ಲ, ಅವ್ರ ಮಗಂದು 6ನೇ ವರ್ಷದ ಬರ್ತ್ಡೇ ಇದು. ಸೊ ಹಾಗಾಗಿ ಎಲ್ಲರೂ ಇನ್ವೈಟ್ ಮಾಡಿದ್ರು. ಬರ್ತ್ಡೇ ಪಾರ್ಟಿ ಇದ್ದಿದ್ದು 7 o'clock ಹಂಗೆ. ನಾವು ಹೋಗೋಷ್ಟರಲ್ಲಿ 7:35 ಆಗೋಗಿತ್ತು. ಸೊ ಮಕ್ಕಳು ಸ್ಕೂಲಿಂದ ಬಂದು ಸ್ವಲ್ಪ ಏನಾದ್ರು ಸ್ನಾಕ್ಸ್ ತಿಂದ್ಬಿಟ್ಟು ಮತ್ತೆ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗಿ ಹೊರಡೋಷ್ಟರಲ್ಲಿ ಇಷ್ಟೊತ್ತಾಗಿತ್ತು. ಅದು ಅಲ್ಲದೆ ತುಂಬ ದೂರ ಇರೋದ್ರಿಂದ 7:35 ಆಗೋಯ್ತು. ಇಲ್ಲಿ ನೋಡ್ತಾ ಇರ್ಬೋದು, ಬರ್ಡೇ ಬಾಯ್ 6th ಇಯರ್ ಬರ್ಡೇ ಇವತ್ತು. ಸೊ ವೆಯ್ಟ್ ಮಾಡಬೇಡಿ ಅಂತ ಹೇಳಿದ್ವಿ, ಆದರೂ ಕೂಡ ಇಲ್ಲ, ಎಲ್ಲರೂ ಬಂದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೋದ್ಮೇಲೂ ಕೂಡ ಒಂದಷ್ಟು ಜನ ಬರ್ತಾ ಇದ್ರು. ಸೊ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡ್ತಾ ಇದೀವಿ. ಅದರಲ್ಲೂ ಅವರ ನೇಬರ್ಹುಡ್ ಅಲ್ಲಿ ತುಂಬಾ ಜನ ಮಕ್ಕಳಿದ್ದಾರೆ, ನೋಡ್ತಾ ಇರ್ಬೋದು, ಪುಟಾಣಿಗಳು. ಮಕ್ಕಳು ಬರ್ತಡೆಗೆ ಈ ತರ ಜಾಸ್ತಿ ಮಕ್ಳು ಇದ್ರೇನೆ ನೋಡೋದಕ್ಕೆ ಪಾರ್ಟಿ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗುತ್ತೆ. ಯಾಕಂದ್ರೆ ಎಲ್ಲ ಮಕ್ಕಳು ಆಟ ಆಡ್ಕೊಂಡಿರ್ತಾರಲ್ವಾ, ಹಾಗಾಗಿ ಇನ್ನು ಬರ್ಡೇ ಡೆಕೋರೇಷನ್ ಕೂಡ ತುಂಬಾನೇ ಚೆನ್ನಾಗಿ ಸಿಂಪಲ್ ಆಗಿ ಮಾಡಿದ್ರು. ಸೊ ಇವಾಗ ಕೇಕ್ ಕಟಿಂಗ್ ಟೈಮ್. ಇಲ್ಲಿ ನಮ್ಮ ಫ್ರೆಂಡ್ಸ್ ಇರೋ ಕಡೆ ಎಲ್ಲ ಅಂದ್ರೆ ಇಂಡಿಯನ್ಸ್ ಎಲ್ಲ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಮಕ್ಳಿಗೆಲ್ಲ ಏನ್ ಕಮ್ಮಿ ಇಲ್ಲ. ಇನ್ನು ನಾವಿರೋ ಕಡೆ ಅಮೆರಿಕನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಮ್ಗೆ ಆ ಕಡೆ ಫ್ರೆಂಡ್ಸ್ ಕಮ್ಮಿನೇ. ಇಲ್ಲೆಲ್ಲ ಮಕ್ಕಳು ಬರ್ಡೇ ಅಂತ ಅಂದರೆ ಮಕ್ಳದೆಲ್ಲ ದೊಡ್ಡವ್ರದೇ ಇರಲಿ. ಸೊ ಆರ್ ಯು 1, ಆರ್ ಯು 2, ಆರ್ ಯು 3 ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ಬರ್ಡೇ ನಂಬರ್ ಯಾವ್ದು ಬರುತ್ತೆ ಅಲ್ಲಿ ಸ್ಟಾಪ್ ಅಂತ ಹೇಳಬೇಕು, ಅವಾಗ ಅವ್ರ ಏಜ್ ಗೊತ್ತಾಗುತ್ತೆ. ಸೊ ಆ ಥರ ಇಲ್ಲಿ ಮಾಡ್ತಿರ್ತಾರೆ, ಅಷ್ಟೇ ಫನ್ನಾಗಿ ಕೂಡ ಇರುತ್ತೆ. ಸೊ ಫಸ್ಟ್ ಟೈಮ್ ಮಾಡಿದಾಗ ವೇದು ಗೊತ್ತಾಗಲಿಲ್ಲ, ಅವ್ನಿಗೆ ಸುಮ್ಮನೆ ಆಗ್ಬಿಟ್ಟಿತ್ತು. ಮತ್ತೆ ಸೆಕೆಂಡ್ ಟೈಮ್ ಕೌಂಟ್ ಮಾಡಿದಾಗ ಸ್ಟಾಪ್ ಅಂತ ಹೇಳ್ತಾ ಇದ್ದ. ಸೊ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಕೆಳಗಡೆ ತೊಗೊಂಡು ಹೋಗ್ತಾ ಇದೀವಿ ಗ್ರೌಂಡ್ ಫ್ಲೋರ್ಗೆ. ಆ್ಯಕ್ಚುಲಿ ಇಲ್ಲಿ ಗ್ರೌಂಡ್ ಫ್ಲೋರ್ನ ಫಸ್ಟ್ ಫ್ಲೋರ್ ಅಂತಾರೆ, ಫಸ್ಟ್ ಫ್ಲೋರ್ನ ಸೆಕೆಂಡ್ ಫ್ಲೋರ್ ಅಂತ ಹೇಳ್ತಾರೆ. ಫಸ್ಟ್ ಮಕ್ಳಿಗೆ ಕೇಕ್ ಮತ್ತು ಚಿಪ್ಸ್, ಸಮೋಸ ಎಲ್ಲ ಕೊಟ್ಟರು. ಅದಾದಮೇಲೆ ಪಿಜ್ಜಾ ಇತ್ತು. ಸೊ ಪಿಜ್ಜಾ ಆದಮೇಲೆ ಚಿಕನ್ ಬಿರಿಯಾನಿ ಮತ್ತು ಪರೋಟ ಮತ್ತು ವೆಜ್ ಗ್ರೇವಿ, ಅನ್ನ, ರಸಂ, ಪಾಯಸ ಎಲ್ಲ ಇತ್ತು. ಇನ್ನು ಚಿಕನ್ ಬಿರಿಯಾನಿ ಮಾಡೋದ್ರಲ್ಲಿ ಅಕ್ಕ ಫೇಮಸ್. ಸೊ ಯಾವುದೇ ಒಂದು ಇವೆಂಟ್ ಇದ್ರೂ ಕೂಡ ಅವರೇ ಚಿಕನ್ ಬಿರಿಯಾನಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಆಂಧ್ರ ಸ್ಟೈಲ್. ಸೊ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂದರು. ಸ್ನ್ಯಾಕ್ಸೇ ಜಾಸ್ತಿ ಆಗಿರೋದ್ರಿಂದ ಊಟ ಸ್ವಲ್ಪ ಕಮ್ಮಿನೇ ಎಲ್ಲರೂ ತಿಂದಿದ್ದು. ಪಾರ್ಟಿ ಮುಗಿತಾ ಬಂದು ಎಲ್ಲರೂ ಡಿವೈಡ್ ಆಗ್ಬಿಟ್ಟಿದ್ವಿ. ಮಕ್ಕಳೆಲ್ಲ ಒಂದ್ ಕಡೆ, ದೊಡ್ಡವರೆಲ್ಲ ಒಂದ್ ಕಡೆ, ಈ ತರ. ಅದರಲ್ಲೂ ಹೆಣ್ಮಕ್ಳೆಲ್ಲ ಒಂದ್ ಕಡೆ ಸೇರ್ಕೊಂಡಿದ್ರೆ, ಗಂಡು ಮಕ್ಕಳೆಲ್ಲ ಒಂದ್ ಕಡೆ ಆಟ ಆಡ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು. ಫ್ರೈಡೇ ಪಾರ್ಟಿ ಮಾಡಿದ್ರಿಂದ ನೆಕ್ಸ್ಟ್ ದಿನ ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಟೆನ್ಷನ್ ಇರಲಿಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್ನೆಲ್ಲ ಮಿಸ್ ಮಾಡ್ಕೊಂಡು, ಈವೆಂಟ್ಸ್ ಎಲ್ಲ ಮಿಸ್ ಮಾಡ್ಕೊಂತಾ ಇರೋರಿಗೆ ಈ ತರ ಒಂದು ಈವೆಂಟ್ಸ್ ತುಂಬಾನೇ ಸ್ಪೆಷಲ್ ಅಂತ ಅನ್ಸುತ್ತೆ. ಸೊ ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ ಸಿಗೋಣ.